ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಡ್ಜ್ ಬ್ಯಾಸ್ಟನ್ ಅಲ್ಲಿ ಇಂಗ್ಲೆಂಡ್ ವಿರುದ್ಧ ನಾವು ಇಲ್ಲಿವರೆಗೂ ಗೆದ್ದೇ ಇಲ್ಲ. ಬಟ್ ಏನಂದ್ರೆ ಇತಿಹಾಸ ನಿರ್ಮಿಸುವಂತ ಒಂದು ಸಮಯ ಬಂದಿದೆ ಗುರು. ಭಾರತಕ್ಕೆ ಇನ್ನು 7 ವಿಕೆಟ್ಸ್ 7 ವಿಕೆಟ್ಸ್ ಇಂಗ್ಲೆಂಡ್ ವಿರುದ್ಧ ತೆಗೆದ್ರೆ ಇಂಗ್ಲೆಂಡ್ ವಿರುದ್ಧ ನಾವು ಎಡ್ಜ್ ಬ್ಯಾಸ್ಟನ್ ಅಲ್ಲಿ ಫಸ್ಟ್ ಟೈಮ್ ಗೆದ್ದಂಗೆ ಆಗುತ್ತೆ ಗುರು. ಸೊ ಈ ಒಂದು ಗೆಲುವು ನಾಳೆ ಸಿಗ್ಲಿ ಅಂತ ಡೇ 5 ಅಲ್ಲಿ ನಮ್ಮ ಭಾರತ ತಂಡ ಸಕ್ಕತ್ತಾಗಿ ಬೌಲಿಂಗ್ ಮಾಡಿ ಗೆಲ್ಬೇಕು. ಸೂಪರ್ ಆಗಿರುತ್ತೆ ಡೇ 5 ಮಾತ್ರ. ನೋಡ್ಬೇಕು ಏನಾಗುತ್ತೆ ಅಂತ. ಬಟ್ ಡೇ 4 ಚಿಂದಿ ಆಗಿತ್ತು ಗುರು. ಒಂಥರ ಏನಂದ್ರೆ ಈ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸ್ ಹೆಂಗಂದ್ರೆ ರೆಕಾರ್ಡ್ಸ್ ಮೇಲೆ ರೆಕಾರ್ಡ್ಸ್ ಬರ್ತಾ ಇದಾವೆ ಅಂತ. ಇವತ್ತು ಹಂಗೆ ಗುರು, ತುಂಬಾ ರೆಕಾರ್ಡ್ಸ್ ಬಂತು. ಸೊ ಡೇ 4 ಹೋಗೋಕ್ಕಿಂತ ಮುಂಚೆ ಏನೇನಾಯ್ತು ಅಂತ ನೋಡೋಕ್ಕಿಂತ ಮುಂಚೆ ನಮ್ಮ ಶುಭ್ಮನ್ ಗಿಲ್, ಕ್ಯಾಪ್ಟನ್ ಪ್ರಿನ್ಸ್ ಗಿಲ್ ಬಗ್ಗೆ ಮಾತಾಡೋಣ ಅಂತ. ಇವತ್ತು ಕೂಡ 161 ರನ್ ಹೊಡಿತಾರೆ ಗುರು. ಯಪ್ಪ ದೇವರೇ, 269 ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 161 ರನ್, 430 ರನ್ ಇವರು ಒಂದೇ ಟೆಸ್ಟ್ ಮ್ಯಾಚ್ ಅಲ್ಲಿ. ಅಣ್ಣ 430 ರನ್ ಹೊಡೆದಿರೋದು ಇತಿಹಾಸನೇ ಆಯ್ತು ಅಂತ. ಅಂದ್ರೆ ಮೊದಲು 344 ರನ್ ಇತ್ತು ಸುನಿಲ್ ಗವಾಸ್ಕರ್ ಅವ್ರದ್ದು ಒಂದು ಟೆಸ್ಟ್ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ರನ್ಸ್ ಹೊಡೆದಿರೋದು. ಇವಾಗ 430 ರನ್ ನಮ್ಮ ಶುಭ್ಮನ್ ಗಿಲ್ ಅವ್ರದ್ದಿದೆ ಗುರು. ಓವರ್ ಆಲ್ ಆಗಿ ನೋಡೋದಾದ್ರೆ ಏನಂದ್ರೆ 456 ಏನೋ ಅದು ಹೈಯೆಸ್ಟ್ ಇತ್ತು. ಇವಾಗ ಸೆಕೆಂಡ್ ಹೈಯೆಸ್ಟ್ ಆಗಿದೆ ಗುರು ಶುಭ್ಮನ್ ಗಿಲ್ ಅವ್ರದ್ದು. ಅದು ಬಿಟ್ರೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಡಬಲ್ ಸೆಂಚುರಿ ಪ್ಲಸ್ 150 150 ಪ್ಲಸ್ ಹೊಡೆದಿರೋರು ಏಕೈಕ ವ್ಯಕ್ತಿ ಯಾರಪ್ಪ, ಏಕೈಕ ಆಟಗಾರ ಯಾರಪ್ಪ ಅಂತಂದ್ರೆ ಅದು ನಮ್ಮ ಶುಭ್ಮನ್ ಗಿಲ್ ಗುರು. ಎಂತ ಬ್ಯಾಟಿಂಗ್ ಅಪ್ಪ. ಏನಂದ್ರೆ 2 ಮ್ಯಾಚ್ ಆಗಿದೆ ಗುರು. ಇವಾಗ ನೋಡಿದ್ರೆ ಅಣ್ಣಂದು 550 ಪ್ಲಸ್ ಎಲ್ಲ ರನ್ಸ್ ಇದಾವೆ. ಸೊ ಕ್ಯಾಪ್ಟನ್ ಆಗ್ಬಿಟ್ಟು ಅಣ್ಣ ಅಂತೂ ಆಲ್ರೆಡಿ 3 ಸೆಂಚುರೀಸ್ ಬಂದಾಯ್ತು. ಒಂದು ಡಬಲ್ ಸೆಂಚುರಿ, ಇನ್ನೊಂದು 2 ಸೆಂಚುರಿ ಇವಾಗ ಬಂದಾಯ್ತು. ಕ್ರೇಜಿ ಅಂದ್ರೆ ಕ್ರೇಜಿ ನಾಕ್ ಗುರು ಇವತ್ತಂತೂ ಶುಭ್ಮನ್ ಗಿಲ್ ಅವ್ರ ಕಡೆಯಿಂದ. ಇನ್ನು ಇವತ್ತಂತೂ ಗುರು 64 ರನ್ಗೆ 1 ವಿಕೆಟ್ ಇರ್ತಾರೆ. ನಿನ್ನೆ 1 ವಿಕೆಟ್ ಹೋಗಿತ್ತು 64 ರನ್ಗೆ. ಇವತ್ತು ನಮ್ಮ KL ರಾಹುಲ್ ಮತ್ತೆ ಕರುಣ್ ನಾಯರ್ ಇಬ್ರು ಬ್ಯಾಟಿಂಗ್ ಕಂಟಿನ್ಯೂ ಮಾಡಕ್ ಬರ್ತಾರೆ. ಏನಂದ್ರೆ ಈ ಕಡೆ ಕ್ರಿಸ್ ವೋಕ್ಸ್ ಮತ್ತೆ ಬ್ರೈಡನ್ ಕರ್ಸೋ ಗುರು ಯಾವ ಲೆವೆಲ್ಗೆ ಬೆಂಕಿ ಉಗುಳ್ದಂಗೆ ಬೌಲಿಂಗ್ ಮಾಡಿದ್ರು ಗುರು. ಫಸ್ಟ್ ಒಂದು 5 ಓವರ್ಸ್ ಆಯ್ತು. ಸೊ ನಮ್ಮ ಕರುಣ್ ನಾಯರ್ ಅವರು ಒಂದು ಬಿಗ್ ಅಪಾರ್ಚುನಿಟಿ ಇತ್ತು ಗುರು. ಕರುಣ್ ನಾಯರ್ ಅವ್ರಿಗೆ ಗೋಲ್ಡನ್ ಅಪಾರ್ಚುನಿಟಿ. ಸೊ ನಂಬರ್ 3ಗೆ ಒಂದು ಸಿಮೆಂಟ್ ಹೊಡೆಯುವಂತ ಒಂದು ಅಪಾರ್ಚುನಿಟಿ ಇತ್ತು. ಬಟ್ 26 ರನ್ಗೆ ಔಟ್ ಆಗ್ತಾರೆ. 96 ರನ್ ಆಗಿರುತ್ತೆ ಭಾರತ ತಂಡದ್ದು. 2ನೇ ವಿಕೆಟ್ ಪತನ ಆಗುತ್ತೆ. ಏನಂದ್ರೆ ಗುರು ಇವರು ಸ್ವಲ್ಪ ಬೌನ್ಸರ್ ಎಲ್ಲ ಒಂಥರ ಬೌನ್ಸರ್ ಕಂಟಕ ಆಗ್ತಾ ಇರತ್ತೆ. ಆ ಟೈಮಲ್ಲಿ ಕವರ್ ಡ್ರೈವ್ ಹೊಡಿ ಗುರು ಅಂತ ಒಂದು ಬೌಲ್ ಹಾಕ್ತಾರೆ ಬ್ರೈಡನ್ ಕರ್ಸು. ಸೊ ಎಡ್ಜ್ ಆಗಿ ಅದು ಈಸಿಯಾಗಿ ಕ್ಯಾಚ್ ಹೋಗುತ್ತೆ. ಜೇಮಿ ಸ್ಮಿತ್ ಈಸಿಯಾಗಿ ಕ್ಯಾಚ್ ಹಿಡಿತಾರೆ. ಸೊ ಒಂದು ಮಿಸ್ಡ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಈ ಕಡೆ KL ರಾಹುಲ್, ನಮ್ಮ ರಾಹುಲ್ ಅಣ್ಣ 18ನೇ 50 ಹೊಡಿತಾರೆ ಗುರು. ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡ್ತಾರೆ. ಸೊ 126 ರನ್ ಆಗಿರುತ್ತೆ. ಆ ಟೈಮಲ್ಲಿ ಜೋಶ್ ಟಂಗಾಣ ಬಂದ್ಬಿಟ್ಟು ಗ್ಯಾಪ್ ಅಲ್ಲಿ ಸೊ ಸಡನ್ ಆಗಿ ಒಂದು ಜಫಾ ಕ್ರಿಯೇಟ್ ಮಾಡ್ತಾನೆ ಗುರು ಅಣ್ಣ. ಸೊ ಜುಪ್ ಅಂತ ಸ್ಟ್ರೇಟ್ ಆಗಿ ಬಂದ್ಬಿಡುತ್ತೆ, ಆಂಗಲ್ ಇಂದ ಸ್ಟ್ರೇಟ್ ಆಗಿ ಬಂದ್ಬಿಡುತ್ತೆ. ಸೊ ನಮ್ಮ ಲೈನು ಪ್ರಾಪರ್ ಆಗಿ ರೀಡ್ ಮಾಡಕ್ ಆಗ್ಲಿಲ್ಲ ರಾಹುಲ್ ಅವರಿಗೆ. ಅಲ್ಲಿ ಬಕ್ಕಂತ ಔಟ್ ಆಗ್ಬಿಡ್ತಾರೆ. 3ನೇ ವಿಕೆಟ್ ಪತನ ಆಗುತ್ತೆ. 126 ರನ್ 3 ವಿಕೆಟ್. ಇದೇನಿದು 126 ರನ್ಗೆ 3 ವಿಕೆಟ್ ಹೋಗೇ ಬಿಟ್ವಲ್ಲ ಅಂತ ನೋಡಿದ್ರೆ ಒಂದು 400 ಪ್ಲಸ್ ಮಿನಿಮಮ್ ಹೊಡಿಲಿ ಇವರು. ಅಂದ್ರೆ 550 ಪ್ಲಸ್ ಆ ತರ ಟಾರ್ಗೆಟ್ ಕೊಡ್ಲಿ ಅಂತ. ಬಟ್ ಯಾಕೋ ಸಡನ್ ಆಗಿ ವಿಕೆಟ್ ಹೋಗ್ತಾ ಇದಾವಲ್ಲಪ್ಪ ಅನ್ನೋಷ್ಟರಲ್ಲಿ ಈ ಕಡೆ ವೈಸ್ ಕ್ಯಾಪ್ಟನ್ ನಮ್ಮ ರಿಷಬ್ ಅಂತ ಬರ್ತಾರೆ ಗುರು. ಅಣ್ಣ ಅಂತೂ ಬಾಕ್ಸ್ ಆಫೀಸ್ ಅಪ್ಪ, ಟೋಟಲ್ ಪ್ಯಾಕೇಜ್ ಗುರು. ಅಣ್ಣ ಅಂತೂ ಏನ್ ಆಡ್ತಾರೆ ಅದು ಏನು ಅಂತಾರೆ, ಆಡ್ತಾರೆ, ನಲಿತಾರೆ, ಹೊಡಿತಾರೆ, ಬಡಿತಾರೆ, ಏನೇನೋ ಮಾಡ್ತಾರೆ ಗುರು. ಆ ತರ ಬ್ಯಾಟ್ ಎಲ್ಲ ಎಸೆಯೋದಂತೆ, ಆಮೇಲೆ ಸ್ವೀಪ್ ಅಲ್ಲಿ ಒಂದು 6 ಹೊಡಿಯೋದಂತೆ, ಸ್ಟ್ರೇಟ್ ಡೌನ್ ದ ಗ್ರೌಂಡ್ ಬಂದು ಕೂಡಲೇ 4-6 ಎಲ್ಲ ಹೊಡಿಯೋದಂತೆ. ಅಣ್ಣ ಅಂತೂ ನೆಕ್ಸ್ಟ್ ಲೆವೆಲ್ ಗುರು. ರಿಷಬ್ ಅಂತ ಬಂದ್ರೆ ಅದೊಂಥರ ಟೋಟಲ್ ಪ್ಯಾಕೇಜ್ ಬಾಕ್ಸ್ ಆಫೀಸ್ ಅನ್ನೋ ತರ ಇರುತ್ತೆ. ಕ್ರೇಜಿ ಬ್ಯಾಟಿಂಗ್ ಮಾಡ್ತಾರೆ ಗುರು. ಅಂದ್ರೆ ಬ್ರಿಸ್ಕ್ ರನ್ಸ್ ಅಂತಾರಲ್ಲ, ಸಾಕ್ಪಾ ಡುಡುಮ್ ಅಂತ ಬರ್ತಾನೆ ಇರುತ್ತೆ ರನ್ಸು. ಆ ತರ ಯಾವಾಗ ಹೊಡಿತಾರೆ ಅಂತಾನೆ ಗೊತ್ತಾಗಲ್ಲ, ಯಾವಾಗ ಡಿಫೆನ್ಸ್ ಮಾಡ್ತಾರೆ ಅಂತಾನೂ ಗೊತ್ತಾಗಲ್ಲ ಆ ತರ. ಸೊ ಒಂಥರ ಕ್ರೇಜಿ ಬ್ಯಾಟಿಂಗ್ ಮಾಡಿದ್ರು ಗುರು ಆ ಟೈಮಲ್ಲಿ. ಈ ಕಡೆ ಶುಭ್ಮನ್ ಗಿಲ್ ಮತ್ತೆ ರಿಷಬ್ ಪಂತ್ ಇಬ್ಬರ ಮಧ್ಯೆ 110 ರನ್ ಪಾರ್ಟ್ನರ್ಶಿಪ್ ಬರುತ್ತೆ. 236 ರನ್ ಆ ಟೈಮಲ್ಲಿ 4ನೇ ವಿಕೆಟ್ ಹೋಗುತ್ತೆ ನಮ್ಮ ರಿಷಬ್ ಪಂತ್ ಅವ್ರದ್ದು. 65 ರನ್ ಹೊಡೆದಿರ್ತಾರೆ. ಬಶೀರ್ ಓವರ್ ಅಲ್ಲಿ ಸ್ವಲ್ಪ ಹೊಡಿಯಕ್ ಹೋಗ್ತಾರೆ, ಅದು ಬ್ಯಾಟ್ ಕೈಜಾರ್ ಬಿದ್ದು ಸೀದಾ ಕ್ಯಾಚ್ ಹೋಗ್ಬಿಡುತ್ತೆ ಗುರು. 110 ರನ್ ಪಾರ್ಟ್ನರ್ಶಿಪ್ 103 ಬಾಲ್ ಅಲ್ಲೇ ಬರುತ್ತೆ. ಕೇವಲ 103 ಬಾಲ್ಸ್ ಅಲ್ಲೇ ಇವರು ಇಷ್ಟು ಹೊಡಿತಾರೆ. ಪಾರ್ಟ್ನರ್ಶಿಪ್ ಚೆನ್ನಾಗಿ ಬರುತ್ತೆ. ಏನಂದ್ರೆ 236 ರನ್ 4 ವಿಕೆಟ್ ಹೋಗಿರುತ್ತೆ ಗುರು. ಆಮೇಲೆ ಜಡೇಜಾ ಬರ್ತಾರೆ. ನಾನು NKR ಬರ್ತಾರೆ ಅನ್ಕೊಂಡೆ, ಬಟ್ ಜಡೇಜಾ ಬರ್ತಾರೆ. ಇಬ್ಬರ ಮಧ್ಯೆ ಸಖತ್ ಪಾರ್ಟ್ನರ್ಶಿಪ್ ಬರುತ್ತೆ ಗುರು. ಗಿಲ್ ಮತ್ತೆ ಜಡೇಜಾ ಮತ್ತೆ ಏನಂದ್ರೆ 175 ರನ್ ಪಾರ್ಟ್ನರ್ಶಿಪ್ ಬರುತ್ತೆ. ಬಟ್ ಆ ಟೈಮಲ್ಲಿ ನನ್ಗನ್ಸಿದ್ದು ಏನಂದ್ರೆ ನಮ್ ಜಡೇಜ್ ಅವ್ರು ಯಾಕೆ ಇಷ್ಟು ಸ್ಲೋ ಆಗಿ ಆಡ್ತಿದ್ದಾರೆ ಅಂತ ಅನಿಸ್ತು ಗುರು. ಲಿಟ್ರಲಿ 68 ಬಾಲ್ಗೆ 25 ಹೊಡಿತಾರೆ ಒಂದು ಸೆಕೆಂಡ್ ಸೆಷನ್ ಅಲ್ಲಿ, ಲಂಚ್ ಅಂದ್ರೆ ಟೀಗಿಂತ ಮುಂಚೆ
ಏನಿದು ಇಷ್ಟು ಸ್ಲೋ ಆಗಿ ಆಡ್ತಿದಾರಲ್ಲ ಏನಕ್ಕೆ ಅಂತ. ಆ ಟೈಮಲ್ಲಿ 450+ ಏನೋ ಇದಾಗಿತ್ತು, ಅಂದ್ರೆ ಲೀಡ್ ಎಲ್ಲ ಆಗಿತ್ತು. ಸೊ ಆ ತರ ನೋಡಿದ್ರೆ ಯಾಕೆ ಹಿಂಗೆ ಇಷ್ಟು ಸ್ಲೋ ಆಡ್ತಿದಾರಲ್ಲ ಅನಿಸ್ತು. ಬಟ್ ಆಮೇಲೆ ನಮ್ಮ ಗಿಲ್ ಮತ್ತೆ ಜಡ್ಡು ಪಿಕಪ್ ಮಾಡಿದ್ರು, ಜಡ್ಡು ಸ್ವಲ್ಪ ಪಿಕಪ್ ಮಾಡಿದ್ರು. ಬಟ್ ಏನೇ ಹೇಳಿ ಗಿಲ್ ಮಾತ್ರ ಸಖತ್ ಕ್ರೇಜಿ ಬ್ಯಾಟಿಂಗ್ ಬರೋ, ಫುಲ್ ಎಲ್ಲ ಅಲ್ಲಿ ಇದರಲ್ಲಿ ಯಾವ್ದು ಎಡ್ಜ್ ಬ್ಯಾಸ್ಟನ್ ಅಲ್ಲಿ ಎಲ್ಲರೂ ಸಲ್ಯೂಟ್ ಹೊಡಿತಾ ಇದ್ರು ಗುರು, ಆ ತರ ಬ್ಯಾಟಿಂಗು. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಸೊ ಒಟ್ನಲ್ಲಿ 411 ರನ್ ಆಗಿರುತ್ತೆ, ಆವಾಗ ಔಟ್ ಆಗ್ತಾರೆ. ಆಮೇಲೆ ನಮ್ಮ ಜಡೇಜ್ ಅವರು ನಾಟ್ ಔಟ್ ಇರ್ತಾರೆ. ಈ ಕಡೆ NKR ಸ್ವಲ್ಪ ಅವ್ರದ್ದು ಮಿಸ್ಡ್ ಅಪರ್ಚುನಿಟಿ ಅಂತ ಹೇಳ್ಬೋದು, 1 ರನ್ ಹೊಡೆದು ಔಟ್ ಆಗ್ತಾರೆ. ಬಟ್ ಅವ್ರಿಗೆ ಚಾನ್ಸ್ ಅಂತೂ ಸಿಗುತ್ತೆ ಮುಂದೆ, ನೋಡೋಣ ಏನ್ ಮಾಡ್ತಾರೆ ಅಂತ. ಒಟ್ನಲ್ಲಿ 427 ರನ್ 6 ವಿಕೆಟ್ ಹೋಗಿರುತ್ತೆ. ಆ ಟೈಮಲ್ಲಿ ಡಿಕ್ಲೇರ್ ಕೊಡ್ತಾರೆ. ಸೊ ಡಿಕ್ಲೇರ್ ಕೊಟ್ಬಿಟ್ಟು ಏನಂದ್ರೆ ಇಂಗ್ಲೆಂಡ್ ಅವ್ರಿಗೆ, ಗುರು ನಿಮ್ಗೆ ಅದು ಗೆಲುವು ಸಿಗ್ಲೇಬಾರ್ದು, ಆ ತರ ಒಂದು ಟಾರ್ಗೆಟ್ ಕೊಡ್ತೀವಿ ಅನ್ನೋ ತರ ಇತ್ತು. 608 ರನ್ ಬೃಹತ್ ಮೊತ್ತ ಟಾರ್ಗೆಟ್ ಕೊಡ್ತಾರೆ. ಐದರ್ ನೀವು ಡ್ರಾಗೋಸ್ಕರ ಆಡ್ಬೇಕು, ಇಲ್ಲ ಅಂದ್ರೆ ನಾವು ಭಾರತನೇ ಗೆಲ್ಬೇಕು ಅನ್ನೋ ತರ ಒಂದು ಟಾರ್ಗೆಟ್ ಗುರು ಅದಂತೂ. ಇವರು ಬ್ಯಾಸ್ಬಾಲ್ ಅಪ್ರೋಚ್ ಇರೋದ್ರಿಂದ ದುಬು ಅಂತ ಹೊಡಿತಾರೆ ಅಂತ ಒಂದು ತಲೆಯಲ್ಲಿ ಇಟ್ಕೊಂಡು ಇವ್ರಿಗೆ ಟಚ್ ಮಾಡಕ್ಕೆ ಆಗ್ಬಾರ್ದು ಅಂತ ಆ ತರ ಕೊಟ್ಟಂಗಿತ್ತು. ಯಾಕಂದ್ರೆ 6 ರನ್ ರೇಟ್ ಅಲ್ಲಿ ಹೊಡಿಬೇಕು ಅಂದ್ರೆ ತುಂಬಾ ಕಷ್ಟ ಗುರು. ಏನಂದ್ರೆ ಈ ಕಡೆ 608 ರನ್ ಟಾರ್ಗೆಟ್ ಚೇಸ್ ಮಾಡಕ್ ಬರ್ತಾರೆ ಇಂಗ್ಲೆಂಡ್ ಅವ್ರ ಕಡೆಯಿಂದ ಜಾಕ್ ಕ್ರೋಲಿ ಮತ್ತೆ ಬೆನ್ ಡೆಕೆಟ್. ಗುರು ಏನಂದ್ರೆ ಬೆನ್ ಡೆಕೆಟ್ ಫಸ್ಟ್ಗೆನೆ ಅಣ್ಣ 4 ಎಲ್ಲ ಹೊಡಿತಾ ಇರ್ತಾನೆ. ಬಟ್ ನಮ್ಮ ಸಿರಾಜ್ DSP ಸರ್ ಬಿಡ್ಬೇಕಲ್ಲ, ಸಾಟ್ ಪಾಟು ಮತ್ತೆ ಜಾಕ್ ಕ್ರೋಲಿನ ಔಟ್ ಮಾಡ್ತಾರೆ ಗುರು. ಆಮೇಲೆ ಕ್ರೇಜಿ ಬೌಲಿಂಗ್ ಅಂತಂದ್ರೆ ನಮ್ಮ ಆಕಾಶ್ ದೀಪ್ ಗುರು, ಏನ್ ರೆವಲ್ಯೂಷನ್ ಅಣ್ಣಂದು ಅಂತ. ಅಂದ್ರೆ ನಾನು ನಿನ್ನೆನೂ ಹೇಳ್ದೆ, ಶಮೀನೇ ನೋಡ್ದಂಗ್ ಆಗುತ್ತೆ ಅಂತ. ಕ್ರೇಜಿ ಬೌಲಿಂಗ್ ಗುರು. ಆ ಬೆನ್ ಡೆಕೆಟ್ಗೊಂದು ಹೋಗುತ್ತೆ ನೋಡಿ, ಪಕ್ಕ ಅಂತ ಬೋಲ್ಡ್ ಆಗುತ್ತೆ. ಆಕ್ಚುಯಲ್ ಡೆಲಿವರಿನೇ ಬೇರೆ, ಡಿವಿಯೇಷನ್ ಆಗಿ ಬೋಲ್ಡ್ ಆಗಿರೋದು, ನಿಪ್ಪೇಕಾಗಿ ಬೋಲ್ಡ್ ಆಗಿರೋದು ಡೆಲಿವರಿನೇ ಬೇರೆ. ಎಂತ ಬೌಲಿಂಗ್ ಗುರು, ಪಕ್ಕ ಅಂತ ಬೋಲ್ಡ್ ಮಾಡ್ತಾರೆ. ಫುಲ್ಲು ಇದಪ್ಪ ವಿಕೆಟ್ ಅನ್ನೋ ತರ ರಿಯಾಕ್ಷನ್ ಇತ್ತು. ಬೆನ್ ಡೆಕೆಟ್ ಔಟ್ ಆಗ್ತಾರೆ ಅಲ್ಲಿ, 30 ರನ್ಗೆ 2 ವಿಕೆಟ್ ಕಳ್ಕೊಂಡಿರ್ತಾರೆ. ಆಮೇಲೆ ಈ ಕಡೆ ಜೋ ರೂಟ್ ಮತ್ತೆ ಪೋಪ್ ಅಣ್ಣನ ಗ್ಯಾಪ್ ಅಲ್ಲಿ ಔಟ್ ಆಗ್ತಿದ್ದ ಅಣ್ಣ, ಸ್ವಲ್ಪ ಮಿಸ್ ಆಯ್ತು, ಆ ಕಡೆ ಈ ಕಡೆ ಆಯ್ತು. ಬಟ್ ರೂಟ್ ಗುರು ಮೇನ್ ವಿಕೆಟ್ ಸಿಕ್ಕಿದ್ದು ನಮ್ಗೆ ರೂಟ್ ಅಂತ ಹೇಳ್ಬೋದು. ನಮ್ಮ ಆಕಾಶ್ ದೀಪ್ ಅಣ್ಣ ಅಂತೂ ಚಕಮಕ ಬೌಲಿಂಗ್ ಮಾಡ್ಬಿಟ್ಟು ಚಮಕ್ ಕೊಟ್ಬಿಟ್ರು ನಮ್ಮ ರೂಟ್ಗೆ ಅಂತ ಹೇಳ್ತೀನಿ. ಯಾಕಂದ್ರೆ ಪಕ್ಕಾತ ಬೋಲ್ಡ್ ಮಾಡ್ಬಿಡ್ತಾರೆ ಗುರು. ಒಂಥರ ಹೆಂಗಂದ್ರೆ ರಾಹುಲ್ ಅವ್ರು ಹೆಂಗ್ ಔಟ್ ಆಗಿದ್ರಲ್ಲ, ಅದೇ ತರ ರೂಟ್ ಔಟ್ ಆಗಿದ್ರು ಅನ್ನೋ ತರ ಇತ್ತು. ಇನ್ನು ನಮ್ಗೆ 7 ವಿಕೆಟ್ಸ್ ಬೇಕು. ನಾಳೆ ಫಸ್ಟ್ ಸೆಷನ್ ಏನು ಇದೆ ಅಲ್ಲ, ಅದ್ರಲ್ಲೇ ನಾವು ಎಷ್ಟು ವಿಕೆಟ್ಸ್ ಬೇಕೋ ಅಷ್ಟು ವಿಕೆಟ್ಸ್ ತೆಗಿಬೇಕು ಗುರು. ಅಂದ್ರೆ ಸ್ವಲ್ಪ ತುಂಬಾ ಎಫರ್ಟ್ ಹಾಕ್ಬಿಟ್ಟು ಅಲ್ಲೇ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕ್ಬೇಕು. ಲೇಸಿಯಾಗಿ ತಗೋಬಾರ್ದು. ಸಾಟ್ ಪಾಟ್ ಡುಡುಮ್ ಅಂತ ಫಸ್ಟ್ ಓವರ್ ಅಲ್ಲೇ ಫಸ್ಟ್ 1 ಗಂಟೆ ಇರುತ್ತಲ್ಲ, ಅಲ್ಲೇ ಪಟ ಅಂತ ವಿಕೆಟ್ಸ್ ತೆಗಿಯೋಕೆ ಟ್ರೈ ಮಾಡ್ಬೇಕು. ಆದ್ರೆ ಇನ್ನೊಂದೇನಂದ್ರೆ ವೆದರ್ ಫೋರ್ಕಾಸ್ಟ್ ಬೇರೆ ಇದೆ. ಸೊ ಮಳೆ ಬರುವ ಸಾಧ್ಯತೆ ತುಂಬಾ ಇದೆ ಅಂತ ಇದೆ. ಆ ತರ ನೋಡೋದಾದ್ರೆ ಓವರ್ಕಾಸ್ಟ್ ಕಂಡೀಷನ್ ಬೇರೆ ಆಗುವಂತ ಸಾಧ್ಯತೆ ಇರ್ತವೆ. ಆ ಟೈಮಲ್ಲಿ ಸ್ವಲ್ಪ ಸೂಪರ್ ಆಗಿ ಯುಟಿಲೈಸ್ ಮಾಡ್ಕೊಂಡು 7 ವಿಕೆಟ್ ಆದಷ್ಟು ಬೇಗ ನಮ್ಮ ಭಾರತ ತಂಡ ತೆಗೆದ್ರೆ ಎಡ್ಜ್ ಬ್ಯಾಸ್ಟನ್ ಅಲ್ಲಿ ನಾವು ಇತಿಹಾಸ ನಿರ್ಮಿಸ್ತೀವಿ ಅಂತ. ಸೊ ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಇಂಗ್ಲೆಂಡ್ ಅವ್ರಂತ ಅವರು ಡ್ರಾಗೋಸ್ಕರನೇ ಆಡೋದು ಇವರು, ಯಾಕಂತಂದ್ರೆ ಗೆಲ್ಲಕ್ಕಂತೂ ಆಗಲ್ಲ. 7 ವಿಕೆಟ್ ಇಟ್ಕೊಂಡು ಎಲ್ಲಿ ಏನ್ ಕತೆ 520 ಎಲ್ಲ 530 ಏನೋ ಹೊಡಿಬೇಕು, ಆ ತರ ಎಲ್ಲ ತುಂಬಾ ಅದಂತೂ ಆಗದೇ ಇಲ್ಲ ಗುರು. ಎಂತ ಬ್ಯಾಸ್ಬಾಲ್ ಇರ್ಲಿ ಏನೇ ಇರ್ಲಿ ಚಾನ್ಸೇ ಇಲ್ಲ. ಸೊ ಆದ್ರೆ ಡ್ರಾ ಆಗ್ಬೇಕು, ಇಲ್ಲ ಗೆಲ್ಬೇಕು ಇಂಡಿಯಾ ಅನ್ನೋ ತರ. ಇನ್ನು ಈ ಪಂದ್ಯ ಡ್ರಾ ಏನಾದ್ರು ಆದ್ರೆ ನಮ್ಮ ಭಾರತ ತಂಡಕ್ಕೆ ಒಂಥರ ಸೋಲಾದಂಗೆ ಲೆಕ್ಕ ಆಗುತ್ತೆ ಗುರು. 4 ದಿನ ಕಂಟಿನ್ಯೂಸ್ ಆಗಿ ಸಕ್ಕತ್ತಾಗಿ ಆಡ್ಬಿಟ್ಟು ಸಡನ್ ಆಗಿ ಡ್ರಾ ಆದ್ರೆ ಒಂಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಮ್ಮ ಭಾರತ ತಂಡ ಸಾಟ್ ಪಾಟ್ ಡುಡುಮ್ ಅಂತ 7 ವಿಕೆಟ್ಸ್ ಬೇಗ ತೆಗೆದು ಸೂಪರ್ ಆಗಿ ಬೌಲಿಂಗ್ ಮಾಡಿ 7 ವಿಕೆಟ್ಸ್ ಬೇಗ ತೆಗೆದು ಇತಿಹಾಸ ನಿರ್ಮಿಸಲಿ ಅಂತ. ನೋಡೋಣ ಏನಾಗುತ್ತೆ ಅಂತ. ಆಮೇಲೆ ಈ ಡೇ 4 ಅಲ್ಲಿ ನಿಮ್ಗೆ ಏನ್ ಅನ್ನಿಸ್ತು, ನಮ್ಮ ಶುಭ್ಮನ್ ಗಿಲ್ ಬಗ್ಗೆ ಆಗ್ಲಿ, ಆಮೇಲೆ ನಮ್ಮ ಆಕಾಶ್ ದೀಪು ಬೌಲಿಂಗು ಇದೆಲ್ಲ, ಇದ್ರ ಬಗ್ಗೆ ಏನೇನ್ ನಿಮ್ಮ ಅನಿಸಿಕೆ ಇದೆ. ಆಮೇಲೆ ನಾಳೆ ನಮ್ಮ ಅಂದ್ರೆ ಇಂಗ್ಲೆಂಡ್ ಅವ್ರದ್ದು 7 ವಿಕೆಟ್ಸ್ ಫಸ್ಟ್ ಸೆಷನ್ ಅಲ್ಲೇನಾ ಅಥವಾ ಸೆಕೆಂಡ್ ಸೆಷನ್ ಅಲ್ಲೇನಾ, ಎಷ್ಟು ಬೇಗ ತೆಗಿತಾರೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.